ಎಲ್ರಿಗೂ ನಮಸ್ಕಾರ. ಸೊ IPL 2025ನ ಸೆಕೆಂಡ್ ಫೇಸ್ ನಾಳೆಯಿಂದ ಶುರುವಾಗ್ತಾ ಇದೆ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. KKR ವರ್ಸಸ್ RCB ಪಂದ್ಯಗಳು ನಾಳೆ ನಡೀತಿರುವಂಥದ್ದು ರಾತ್ರಿ 7:15. ಆ್ಯಂಡ್ IPL ಅಗೇನ್ ಸೆಕೆಂಡ್ ಫೇಸ್ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ ವಾರೆಲ್ಲ ಶುರುವಾಗಿ ಇಂಡಿಯಾ ಪಾಕಿಸ್ತಾನ ಸ್ವಲ್ಪ ಇವಾಗ ಸೀಸ್ ಫೈರ್ನ ತೊಗೊಂಡು ಬಂದಿದ್ದಾರೆ. ಸೊ ಅದಕ್ಕೋಸ್ಕರನೇ ಉಳಿದಿರೋವಂಥ ಒಂದು 17 ಮ್ಯಾಚಸ್ಗಳನ್ನು ಕಂಪ್ಲೀಟ್ ಮಾಡ್ತಾರೆ. ಜೂನ್ 6ಕ್ಕೆ ಫಿನಾಲೆ ಇರುವಂಥದ್ದು. ಓಕೆ, ನಾಳೆ KKR ವರ್ಸಸ್ RCB ಪಂದ್ಯ ಇರುವಂಥದ್ದು. ಆ್ಯಂಡ್ ಸುಮಾರು ಜನಕ್ಕೆ ಡೌಟ್ ಇತ್ತು, ಯಾವ ಪ್ಲೇಯರ್ಗಳು, ಫಾರಿನ್ ಪ್ಲೇಯರ್ಸ್ಗಳು ಮುಖ್ಯವಾಗಿ ಜಾಯ್ನ್ ಆಗ್ತಾರಾ ಇಲ್ವಾ RCBಗೆ ಅಂತ. ಎಲ್ಲ ಪ್ಲೇಯರ್ಸ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ ನಿನ್ನೆ ಒಂದು ವಿಡಿಯೋದಲ್ಲೇ, ನಿನ್ನೆಲ್ಲ ಮೊನ್ನೆ ಅಂತ ಅನ್ಸುತ್ತೆ. ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಎಲ್ಲರೂ ಕೂಡ ಜಾಯ್ನ್ ಆಗ್ತಾರೆ May 29ವರೆಗೂ ಕೂಡ. May 29 ಆದಮೇಲೆ ಕೆಲವು ಪ್ಲೇಯರ್ಸ್ಗಳು ಮಿಸ್ ಆಗ್ಬೋದು. ಒಂದು ಜಾಕೋಬ್ ಬೆಥೆಲ್ ಆ್ಯಂಡ್ ರೊಮಾರಿಯೋ ಶೆಫರ್ಡ್. ಈ ಒಂದೆರಡು ಪ್ಲೇಯರ್ಗಳು ಮಾತ್ರ ಮಿಸ್ ಆಗಬಹುದು. ಇಲ್ಲ ಅಂತಂದರೆ ಕಂಪ್ಲೀಟಾಗಿ ನಮ್ಮ ತಂಡ ಏನಿತ್ತು ಬಿಫೋರ್ IPL ಸಸ್ಪೆಂಡ್ ಆಗೋಕ್ಕಿಂತ ಮುಂಚೆ ಅದೇ ಕಂಟಿನ್ಯೂ ಆಗುತ್ತೆ. ಜೊತೆಗೆ ಯಾರ್ಯಾರು ಇಂಜುರಿ ಆಗಿದ್ರು, ಸಾಲ್ಟ್ ಆದರೂ ಆಗಿರ್ಬೋದು, ಜೋಸ್ ಹೇಸಲ್ವುಡ್ ಆದರೂ ಆಗಿರ್ಬೋದು, ಜೊತೆಗೆ ಅಗೇನ್ ನಮ್ಮ ಇನ್ನೊಬ್ಬರು ಪ್ಲೇಯರ್ ಇಂಜುರಿ ಆಗಿದ್ರು. ಅವರು ಕೂಡ ನಮ್ಮ ಪತಿದಾರ್ ಕೂಡ ಇಂಜುರಿ ಆಗಿದ್ರು. ಎಲ್ಲರೂ ಕೂಡ ರಿಕವರ್ ಕೂಡ ಆಗಿದ್ದಾರೆ. ಒಂದು ರೀತಿಯಲ್ಲಿ ಒಳ್ಳೇದಂತಲೇ ಹೇಳ್ಬೋದು ಒಂದು ವಾರ ಸಸ್ಪೆಂಡ್ ಆಗಿರುವಂಥದ್ದು. ಬಿಕಾಸ್ ನಮ್ಮ ಪ್ಲೇಯರ್ಗಳಿಗೆ ಇಂಜುರಿಯಿಂದ ಹೊರಗಡೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ಕ್ಲೂಡಿಂಗ್ ಜೋಸ್ ಹೇಸಲ್ವುಡ್ ಕೂಡ ಅವರು ಇಂಜುರಿ ಆಗಿದ್ರಲ್ಲ, ಅವರು ಕೂಡ ಇವಾಗ ಬೆನಿಫಿಟ್ ಅಂತಲೇ ಹೇಳ್ಬೋದು. ಅಗೇನ್ ಮೊದಲು ಹೇಳ್ದಂಗೆ ಎಲ್ಲ ಪ್ಲೇಯರ್ಗಳು ಕೂಡ ಅಫಿಷಿಯಲ್ ಆಗಿ ಬಂದಿದ್ದಾರೆ. ಜೊತೆಗೆ ಬೆಂಗಳೂರಲ್ಲಿ ಮಳೆ ಆಗ್ತಿರೋದ್ರಿಂದ ಪ್ರಾಕ್ಟೀಸ್ ಸೆಷನ್ ಕೂಡ ಕೆಲವು ಕಡೆಗೆ ಮಿಸ್ ಆದರೂ ಕೂಡ ಬಟ್ ಮಳೆನಲ್ಲಿ ಗ್ರೌಂಡಲ್ಲೇ ಎಂಜಾಯ್ ಮಾಡ್ತಿದ್ದಾರೆ. ಟೀಮ್ ಡೇವಿಡ್ ನೀವು ನೋಡ್ಬೋದು ಆ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ರೆ. ನೀರಲ್ಲಿ ಫುಲ್ ಸ್ವಿಮ್ಮಿಂಗ್ ಎಲ್ಲ ಮಾಡ್ತಿದ್ದಾರೆ ಸ್ಟೇಡಿಯಂ ಒಳಗಡೆ. ಜೊತೆಗೆ ಪ್ರಾಕ್ಟೀಸ್ ಸೆಷನ್ ಕೂಡ ನಡೀತಾ ಇದೆ. ಕೆಲವು ಕಡೆಗೆ ಟೈಮಲ್ಲಿ ಮಿಸ್ ಆಗಿರ್ಬೋದು, ಬಟ್ ಒಂದು ವಾರ ಗ್ಯಾಪ್ ಇರೋದ್ರಿಂದ ಪ್ರಾಕ್ಟೀಸ್ ಸೆಷನ್ ಮುಖ್ಯ ಆಗುತ್ತೆ. ಇವತ್ತು ಕೂಡ ಟೈಮ್ ಇದೆ ಅವರಿಗೆ ಪ್ರಾಕ್ಟೀಸ್ ಸೆಷನ್ ಮಾಡಲಿಕ್ಕೆ. ಆ್ಯಂಡ್ ನಾಳೆ ನಡೆಯಿರುವಂಥದ್ದು ಮ್ಯಾಚು ನೈಟ್ 7:00 ಮಳೆ ಬರುವಂಥ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಜಸ್ಟ್ ನಮಗೊಂದು 2 hours ಗ್ಯಾಪ್ ಕೊಟ್ಟರೆ ಸಾಕು, ಮಳೆ 8 ಗಂಟೆಯಿಂದ ಮ್ಯಾಚ್ನ ಮುಗಿಸ್ಕೊಂಡ್ಬಿಡ್ತೀವಿ. ಬಿಕಾಸ್ ಮಳೆ ಬಂದರೂ ಕೂಡ, ಎಷ್ಟೇ ಮಳೆ ಹೊಡೆದ್ರು ಕೂಡ ಡೇನಲ್ಲಿ ಮ್ಯಾಚ್ ಟೈಮಲ್ಲಿ ಮಳೆ ಸ್ವಲ್ಪ ನಿಂತ್ಕೊಂಡ್ರೆ ಸಾಕು. ಬಿಕಾಸ್ ನಮ್ಮದು ಸ್ಟೇಡಿಯಂ ನಿಮ್ಗೆ ಗೊತ್ತಿದೆ, ಡ್ರೈನೇಜ್ ಸಿಸ್ಟಮ್ ಸೂಪರ್ ಆಗಿದೆ. ಜಸ್ಟ್ ಒಂದು ಹಾಫ್ ಆನ್ ಅವರಲ್ಲಿ ಎಷ್ಟೇ ಮಳೆ ಬಂದರೂ ಕೂಡ ಅದನ್ನು ಡ್ರೈನ್ ಮಾಡಿ ಮ್ಯಾಚ್ನ ಸ್ಟಾರ್ಟ್ ಮಾಡೋವಂಥ ಒಂದು ಕೆಪಾಸಿಟಿ ಇರುವಂಥ ಒಂದು ಸ್ಟೇಡಿಯಂ ನಮ್ಮದು. ಅದೊಂದು ಒಳ್ಳೆಯ ವಿಚಾರ. ಆ್ಯಂಡ್ ಈಗಿನ ಒಂದು ಟೈಮಲ್ಲಿ ಮ್ಯಾಚಸ್ಗಳು ಗೆಲ್ಲಬೇಕಾಗುತ್ತೆ. RCB 16 ಪಾಯಿಂಟ್ಸ್ ಇದ್ರೂ ಕೂಡ ನಾವು ಟಾಪ್ 192ನಲ್ಲಿ ಫಿನಿಶ್ ಮಾಡಬೇಕು ಅಂತಂದರೆ ಉಳಿದಿರುವಂಥ ಮ್ಯಾಚಸ್ಗಳಲ್ಲಿ ಗೆಲುವನ್ನ ಸಾಧಿಸಬೇಕು ಅಂತಲೇ ಹೇಳ್ತೀನಿ. ಆ್ಯಂಡ್ ಆ ಮೊಮೆಂಟಮ್ ಇದೆಯಲ್ಲ ಅದನ್ನು ಕಾಪಾಡ್ಕೊಬೇಕಾಗತ್ತೆ. ಓಕೆ, ಇಷ್ಟಿತ್ತು ಅಪ್ಡೇಟು. ಆ್ಯಂಡ್ KKR ವಿರುದ್ಧ KKR ತಂಡ ಕೂಡ ಬಂದಿದೆ. ಅವರು ಕೂಡ ಪ್ರಾಕ್ಟೀಸ್ ಸೆಷನ್ ನಡೆಸ್ತಾ ಇದ್ದಾರೆ. RCB ಒಂದು ತಂಡದ ಜೊತೆಗೇನೆ, ಮೀನ್ಸ್ ಅವ್ರದ್ದು ಸಪ್ರೇಟ್ ಸೆಷನ್ ಮೇ ಬಿ ಜಾಗ ಇರುತ್ತೆ, ಪಿಚ್ ಬೇರೆ ಕೊಟ್ಟಿರ್ತಾರೆ ಪ್ರಾಕ್ಟೀಸ್ ಮಾಡಲಿಕ್ಕೆ, ನಮ್ದು ಬೇರೆ ಇರುತ್ತೆ ಪ್ರಾಕ್ಟೀಸ್ ಪಿಚಸ್ಗಳು. ಬಟ್ ಅದೇ ಸ್ಟೇಡಿಯಮಲ್ಲಿ ಅವರು ಕೂಡ ಬಂದಿದ್ದಾರೆ KKR ಒಂದು ತಂಡ ಕೂಡ ಅಂತಲೇ ಹೇಳ್ಬೋದು. ಓಕೆ, ಸದ್ಯಕ್ಕೆ ಅಪ್ಡೇಟ್ ಇದ್ದಂಥದ್ದು ಇಷ್ಟು. RCB ತಂಡ ಮುಂಚೆ ಯಾವ ರೀತಿ ನಡೀತು, ತಿರ್ಗಾ ಇವಾಗ ರೀಅಸೆಂಬಲ್ ಆಗಿದೆ. ಯಾವುದೇ ರೀತಿಯ ಪ್ಲೇಯರ್ಗಳು ಕೂಡ ಕಡಿಮೆ ಆಗಿಲ್ಲ, ಬಂದಿಲ್ಲ ಅಂತೇನು, ಎಲ್ಲ ಪ್ಲೇಯರ್ಸ್ಗಳು ಕೂಡ ಸೇರ್ಕೊಂಡಿದ್ದಾರೆ ತಂಡನ. ಓಕೆ, ಸದ್ಯಕ್ಕೆ ವಿಡಿಯೋದಲ್ಲಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.